ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಳೆದ 3 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಬಂದ್ ಆಗಿದೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ ಗಣಿನಾಡು ಬಳ್ಳಾರಿಯಲ್ಲಿ. ಕಳೆದ 3 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಬಂದಾಗಿದೆ. ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಉದ್ಯಮಿಗಳು. ಸೌದೆ ಒಲೆಗಳ ಮೊರೆ ಹೋಗ್ತಿದ್ದಾರೆ. ಸೌದೆ ಭತ್ತದ ಹಿಟ್ಟಿನ ಒಲೆಯನ್ನು ಬಳಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇಡ್ಲಿ, ದೋಸೆ, ಪಲಾವ್ ಮಾಡೋದಕ್ಕೆ ಸೌದೆ ಒಲೆಯನ್ನು ಬಳಕೆ ಮಾಡ್ತಿದ್ದಾರೆ. ಟೀ ಮತ್ತು ಕಾಫಿ ಮಾಡೋದಕ್ಕೆ ಇಂಡಸ್ ಸ್ಟವ್ಗಳನ್ನು ಅವರು ಬಳಕೆ ಮಾಡ್ತಿದ್ದಾರೆ. ಸೌದಿ ಮತ್ತು ಭತ್ತದ ಹಿಟ್ಟಿನ ಒಲೆಯನ್ನು ಇದೀಗ ಬಳ್ಳಾರಿಯಲ್ಲಿ ಬಳಕೆ ಮಾಡ್ತಿರೋದು. ಕಮರ್ಷಿಯಲ್ ಸಿಲಿಂಡರ್ಗಳು ಕಳೆದ 3 ದಿನಗಳಿಂದ ಬಂದಾಗಿರೋದು. ಹೀಗೆ ಬಂದಾದ ನಂತರ ಈಗ ಒಂದು ಹೋಟೆಲ್ಗೆ ವಾರಕ್ಕೆ 5 ಸಿಲಿಂಡರ್ಗಳು ಬೇಕಾಗುತ್ತೆ. ಹೋಟೆಲಿನ ಪ್ರಮಾಣದ ಮೇಲೆ ಮತ್ತು ವ್ಯಾಪ್ತಿಯ ಮೇಲೆಯೂ ಕೂಡ ಅದರ ನಿರ್ಧಾರ ಆಗುತ್ತೆ. ಆ ಪರಿಪ್ರಮಾಣದಲ್ಲಿ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಪೂರೈಕೆ ಆಗದೆ ಹೋದಾಗ ಪರ್ಯಾಯ ವ್ಯವಸ್ಥೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೌದೆ ಒಲೆಯನ್ನು ಬಳಕೆ ಮಾಡಿ ವಡೆ ಮಾಡ್ತಾ ಇರೋದು. ಇದು ವಡೆ ಮಾಡ್ತಾ ಇರೋದು ಬಳ್ಳಾರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಅಂತೇಳಿ ಈ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಬಂತು. ದೊಡ್ಡ ಸಿಲಿಂಡರ್ ಕೊಡ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಗ್ಯಾಸ್ ಸರಬರಾಜು ಮಾಡ್ತಿದ್ದಾರೆ. ಆದರೆ ಮಧ್ಯಮ ಸಣ್ಣ ಹೋಟೆಲ್ಗಳಿಗೆ ಸಿಲಿಂಡರ್ ತಾರತಮ್ಯ ಆಗ್ತಿದೆ ಅಂತ ಸರ್ಕಾರ ಹಾಗೂ ಗ್ಯಾಸ್ ಏಜೆನ್ಸಿ ವಿರುದ್ಧ ಮಾಲೀಕರು ಆಕ್ರೋಶ ಹೊರಹಾಕಿರೋದು. ದೊಡ್ಡ ಹೋಟೆಲ್ಗಳಿಗೆ ನಿತ್ಯ 5-6 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಅಭಾವ ಪರಿಸ್ಥಿತಿಯ ಲಾಭ ಪಡಿತಿದ್ದಾರೆ ಅಂತ ಕೆಲ ಹೋಟೆಲ್ ಮಾಲೀಕರ ಅಸಮಾಧಾನ ಇದೆ, ಆಕ್ರೋಶ ಇದೆ. ಗ್ಯಾಸ್ ಏಜೆನ್ಸಿಯವರು ಅಭಾವ ಪರಿಸ್ಥಿತಿ ಲಾಭ ಪಡಿತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಚಾಲುಕ್ಯಗಳಿಂದ ವಾದರಾಜ್ ಅಂತೇಳಿ ಈ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಬಂತು. ದೊಡ್ಡ ಸಿಲಿಂಡರ್ ಕೊಡಲ್ಲ, ಸಣ್ಣ ಸಿಲಿಂಡರ್ ಯೂಸ್ ಮಾಡಂಗಿಲ್ಲ. ಸಣ್ಣ ಸಿಲಿಂಡರ್ ಸಿಗುತ್ತೆ, ನಾವು ಯೂಸ್ ಮಾಡಂಗಿಲ್ಲ. ಅಸೋಸಿಯೇಷನ್ ಇಂದಾನೆ ಹೇಳ್ಬೇಕು ಸಣ್ಣ ಸಿಲಿಂಡರ್ ಯೂಸ್ ಮಾಡಬೇಡ್ರಿ. ದೊಡ್ಡ ಸಿಲಿಂಡರ್ ಕೊಡ್ತಾ ಇಲ್ಲ ಸರ್. ಈಗ ನಮ್ದು ತುಂಬಾ ಹಳೆ ಹೋಟ್ಲು, 56 ವರ್ಷದ ಹೋಟ್ಲಿದು. ನಾವು ಮೊದ್ಲಿಂದನೂ ಹೊಟ್ಟು ಮಾಡ್ತಾ ಇದ್ವಿ. ಈ ನಡುವೆ ಏನಾಗಿದೆ ಅಂದ್ರೆ LPG ಸಿಗೋದ್ರಿಂದ ನಾವು 90% LPG, 10% ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಈಗ 3 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣ ನಿಂತೋಗಿ ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ಇನ್ನೊಂದು ಆಲ್ಮೋಸ್ಟ್ ಆಲ್ ಒಂದಿನಕ್ಕೆ ಆಗಷ್ಟಿದೆ. ಅದನ್ನ ಒಂದೇ ಒಂದು ಐಟಮ್ ಮಾಡಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅದನ್ನ ಹೊಟ್ಟಲ್ಲೇ ಮಾಡ್ಲಿಕ್ಕೆ ಮತ್ತೆ ಬ್ಯಾಕ್ ಟು ಫೇವಲಿಯನ್ ಅಂದಾಗೆ ಮತ್ತೆ ಹೊಟ್ಟಿಗೆ ಬಂದಿದೀವಿ ನಾವೀಗ. ಅಂದ್ರೆ ಗ್ಯಾಸ್ಗಿಂತ ಇದೆ ಬೆಟರ್ ಅಂತ ಗ್ಯಾಸ್ಗಿಂತ ಬೆಟರ್ ಅಂತಲ್ಲ, ನಮ್ದು ಹೋಟೆಲ್ ರನ್ ಆಗ್ಬೇಕು. ಗ್ಯಾಸ್ಗಿಂತ ಬೆಟರ್ ಅನ್ನಕ್ಕಿಂತ ಹೋಟ್ಲ್ ರನ್ ಆಗ್ಬೇಕು. ಮತ್ತೆ ನಮ್ಮಲ್ಲಿ ಒಂದು 15 ಜನ 20 ಜನ ಕೆಲಸದವ್ರು ಇರ್ತಾರೆ. ಅವರಿಗೆಲ್ಲ ನಾವು ಊಟ ತಿಂಡಿ ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವಿರೋದ್ರಿಂದ ಪ್ಲಸ್ ನಮಗೆ ಈ ಹೋಟ್ಲು ಸ್ಟಾಪ್ ಆಗ್ಬಾರ್ದು.